ಎಲ್ರಿಗೂ ನಮಸ್ಕಾರ. ಶ್ರೀಯುತ ದಿವಂಗತ ವಿಜಿ ಸಿದ್ಧಾರ್ಥ ಹೆಗಡೆ ಅವರ 67ನೇ ಜನ್ಮದಿನದ ಶುಭಾಶಯಗಳನ್ನೆಲ್ಲರಿಗೂ ಕೋರ್ತಾ, ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ವಿಜಿ ಸಿದ್ಧಾರ್ಥ ಹೆಗಡೆ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಹಿರಿಯರು ಆದಂಥ ಹಾಲಪ್ಪಗೌಡ್ರೆ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಸಂಘದ ಒಕ್ಕಲಿಗರ ನಾಯಕರುಗಳೇ, ಹಾಗೂ ಹಿರಿಯ ಸಚಿವರಾದಂಥ ಬಿ ನಿಂಗಯ್ಯನವರೇ, ಹಾಗೂ ಶಿವಪ್ರಕಾಶ್ ಅವರೇ, ಹಾಗೂ ಎಲ್ಲ ಅಭಿಮಾನಿಗಳೇ, ಹಾಗೂ ಹವಳ್ಳಿ ಕೃಷ್ಣಣ್ಣ ಅವರೇ, ಹಾಗೂ ನಮ್ಮ ಆಲ್ದ್ರು ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂತಹ ಅಶೋಕಣ್ಣ ಅವರೇ, ಹಾಗೂ ನಮ್ಮ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಹೋಬಳಿ ಅಧ್ಯಕ್ಷರು ಅಂತ ಅಭಿ ಅವರೇ, ಹಾಗೂ ದಯಾನಂದ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ ಪ್ರಸಾದ್ ಅವರೇ, ಹಾಗೂ ತಾಲೂಕು ಉಪಾಧ್ಯಕ್ಷರಾದಂಥ ಸಂದೇಶ್ ಅವರೇ. ನಿಜವಾಗಲೂ ಇವತ್ತೊಂದು ಸಂದರ್ಭ. ಸಿದ್ಧಾರ್ಥ ಹೆಗಡೆ ಅವರ ಬಗ್ಗೆ ಮಾತಾಡೋಕ್ಕೆ ನನಗೆ ಕೊಟ್ಟಿದ್ದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ನಾನು ಕೂಡ ಸಿದ್ಧಾರ್ಥ ಅವರ ಹೆಗಡೆ ಅವರ ಸಂಸ್ಥೆ ಆದಂಥ ಕೆಫೆ ಕಾಫಿಡಿಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ. ನನಗೂ ಮುಂಬೈನಂಥ ಮಹಾನಗರದಲ್ಲಿ ದಾದರ್ನಂಥ ಹಾರ್ಟ್ ಆಫ್ ದ ಸಿಟಿಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. 3 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅಲ್ಲೂ ಕೂಡ ಸಿದ್ಧಾರ್ಥ ಹೆಗಡೆ ಅವ್ರನ್ನ ನಾನು ಮೀಟ್ ಆಗಿದ್ದೆ. ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ, ಅವರು ಕಾಫಿಡಿಯ ಒಳಗೆ ಬಂದರೂ ಕೂಡ ಅವರು ಅದೊಂದು ದೊಡ್ಡ ಕಂಪನಿಯ ಮಾಲೀಕ ಅಂತಲೇ ಗೊತ್ತಾಗ್ತಿರಲಿಲ್ಲ. ಅಷ್ಟು ಸಿಂಪಲ್ಲಾಗಿ ಬಂದು ನಾವು ಕೊಟ್ಟು ಕಾಫಿ ಕುಡಿದು ಚೆನ್ನಾಗಿದೆ ಅಂತೇಳಿ ಒಂದು ಹೇಳಿ ಬೆನ್ನು ತಟ್ಟಿ ಹೋಗ್ತಿದ್ರು. ಮತ್ತು ಅಲ್ಲಿ ಆಗಿದ್ದ ಒಂದು ಸಂದರ್ಭ ಕೂಡ ಇತ್ತು. ನಾವು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿಂದ ಹಾಲಪ್ಪಗೌಡ್ರ ಕಡೆಯಿಂದ ನಾವು ಕಾಫಿಡಿಗೆ ಸೇರಿದ್ವಿ. ಅವತ್ತು ನಾವು ಇಂಗ್ಲೀಷ್ ಬರ್ತಿರ್ಲಿಲ್ಲ. ಅವತ್ತು ನಮಗೆ ಸುಬ್ಬಣ್ಣ ಕನ್ನೂರ್ ಅಂತ FMB ಇದ್ದರು. ಅವರು ಯಾವಾಗಲೂ ಹೇಳೋರು, ಯಾರ ಕಸ್ಟಮರ್ ಬಂದರೆ ನೀವು ಸುಮ್ಮನೆ ಒಂದು ಇಂಗ್ಲೀಷಲ್ಲಿ ಮಾತಾಡಿ, ನಿಮಗೆ ಅದೇ ತಾನಾಗೇ ಬರುತ್ತೆ ಅಂತ. ಅದು ಸ್ವಲ್ಪ ಟೈಮ್ ನಾವು ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ಅದಕ್ಕೆ ಅವರು ಸಿದ್ಧಾರ್ಥ ಅವ್ರು ಏನು ಮಾಡಿದ್ರು, ನಮಗೆ 1 ತಿಂಗಳು ಇಂಗ್ಲೀಷ್ ಕೋರ್ಸ್ ಕೊಡಿಸಿದ್ರು. 1 ತಿಂಗಳು ನಮಗೆ ಅವರೇ ಸ್ವಂತ ಖರ್ಚಲ್ಲಿ ಇಡೀ ಮುಂಬೈಲಿ ನಾವು ಎಷ್ಟು ಜನ ಇದ್ವಿ. ಇವರು ಟೈಲರ್ ಸಂಘದ ಅಧ್ಯಕ್ಷರು ಇದ್ದಾರೆ, ಅವ್ರ ಮಗ ವಿಂತೇಶ್ ಅವರು ಕೂಡ ನಮ್ಮ ಜೊತೆ ಇದ್ರು. ಅವಾಗ ನಮ್ಮನ್ನೆಲ್ಲ ಬ್ರೂ ಮಾಸ್ಟರ್ ಅಂತ ಕಾಫಿ ಮೇಕರ್ ಅಂತ ತಗೊಂಡಿದ್ರು ಇಲ್ಲಿ ನಾವು ಮಲೆನಾಡು ಭಾಗದಿಂದ. ಹಾಗಾಗಿ ನಮಗೆ 1 ತಿಂಗಳು ಇಂಗ್ಲೀಷ್ ಕೋರ್ಸ್ ಕೊಡಿಸಿದ್ರು. ನಾನು ಕೂಡ ಅದನ್ನ ಆರ್ಟಿಕಲ್ ಸಿದ್ಧಾರ್ಥ ಅವ್ರ ತೀರೋದಾಗ ಬರೆದಿದ್ದೆ. ಅದನ್ನು ನಮ್ಮ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಸುದ್ದಿ ಮಾಡಿದ್ರು. ಅವತ್ತು ಅಷ್ಟೊಂದು ಹೆಮ್ಮೆಯ ವಿಚಾರ. ಅದಾದ್ಮೇಲೆ ನನ್ನ ಮೈಸೂರು ಅರಸು ರೋಡಲ್ಲಿ ಒಂದು ಕಾಫಿ ಡೇ ಓಪನ್ ಮಾಡಿದ್ರು ಕಾರ್ನರ್ಲಿ. ಅದು ಬಹಳ ದೊಡ್ಡ ಅವರ ಕನಸಿನ ಕಾಫಿ ಡೇ ಅದು. ಅಲ್ಲಿಗೆ ನನಗೆ ಇನ್ಚಾರ್ಜ್ ಆಗಿ ಅಲ್ಲಿ ಬಾಂಬೆಯಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿಯೂ ಕೂಡ ಮಾಳವಿಕಾ ಸಿದ್ಧಾರ್ಥ ಅವರು ಮತ್ತು ಸಿದ್ಧಾರ್ಥ ಹೆಗಡೆ ಅವರು ಬಂದಿದ್ರು, ವಿಸಿಟ್ ಕೊಡೋರು. ಯಾವಾಗಲೂ ಎಷ್ಟು ಸಿಂಪಲಾಗಿ ಬರೋರು ಅಂದರೆ, ಮಾಮೂಲಿ ಕಸ್ಟಮರ್ ಥರ ಬಂದು ಕೂತು ಯಾವುದೇ ಒಂದು ಅಹಂ ಇಲ್ದಲೆ ಬಂದು ಹೇಳೋರು, ಇನ್ನು ಕಾಫಿ ಡೇ ಅಂದರೆ ನಿಮ್ಮ ಮನೆ ಇದ್ದಂಗೆ ಕಂಡ್ರು, ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳೋರು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೈತಿರಲಿಲ್ಲ, ಅಹಂ ಇರಲಿಲ್ಲ. ಅವ್ರಿಗೆ ಬಂದು ಬೆನ್ನು ತಟ್ಟಿ ಟಿಪ್ಸು ಕೂಡ ಇಟ್ಟೋರು. ಅವ್ರು ಬಂದರೆ ಆ ಟೇಬಲ್ ಎಷ್ಟು ಜನ ಇದ್ರು ಅವರಿಗೆಲ್ಲ ಇವತ್ತು 4 ಟ್ರೀಟ್ ಅಂತ ಹೇಳಿ ಕೊಟ್ಟೋಗೋರು. ಆ ಥರ ವ್ಯಕ್ತಿತ್ವ ಇದ್ದವರು. ಅಂತ ಹೆಮ್ಮೆಯ ಪುತ್ರ ನಮ್ಮ ಮಲೆನಾಡಲ್ಲಿ ಜನಿಸಿದ್ದು ನಮ್ಗೆ ನಿಜಕ್ಕೂ ಹೆಮ್ಮೆ. ಅವರು ಮತ್ತೊಮ್ಮೆ ಇಲ್ಲಿ ಹುಟ್ಟು ಬರಲಿ. ಇಲ್ಲಿ ಮಾಜಿ ಸಚಿವರಾದ ನಿಂಗಯ್ಯನವರು ಇದ್ದಾರೆ, ಮತ್ತು ಹಾಲಪ್ಪಗೌಡ್ರು ಇದ್ದಾರೆ. ನಮ್ಮದೊಂದು ನಿವೇದನೆ ಇದೆ, ದಯವಿಟ್ಟು ಸರ್ಕಾರ ನಿಮ್ಮದಿದೆ. ನಾವು ಈಗ 4 ವರ್ಷ ಹಿಂದೆನೂ ಕೂಡ ಕೇಳಿದ್ವಿ, ದಯವಿಟ್ಟು ಮೂಡಿಗೆರೆ ನಗರದಲ್ಲಿ ಒಂದು ವಿಜಿ ಸಿದ್ಧಾರ್ಥ ರಸ್ತೆ ಅಂತ ದಯವಿಟ್ಟು ಮಾಡಿಕೊಡ್ಬೇಕು. ಯಾಕಂದರೆ ಇದೊಂದು ಹೆಮ್ಮೆಯ ವಿಚಾರ, ಹೆಮ್ಮೆಯ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೆಮ್ಮೆಯ ಪುತ್ರನಿಗೆ ನಾವು ಕೊಡುವಂಥ ಒಂದು ಗೌರವ ಅಂತ ನಾನಾದರೂ ಭಾವಿಸ್ತೀನಿ. ದಯವಿಟ್ಟು ವಿಜಿ ಸಿದ್ಧಾರ್ಥ ಹೆಗಡೆ ರಸ್ತೆ ಅಂತ ಮೂಡಿಗೆರೆಯಲ್ಲಿ ಎಲ್ಲರೂ ಒಂದು ನಾಮಕರಣ ಮಾಡೋಕ್ಕೆ ಅಲ್ಲ, ನಾಳೆದ ಸ್ಕೂಲ್ ರಸ್ತೆಗೆ ಮಾಡಿಕೊಡಿ. ದಯವಿಟ್ಟು ವಿಜಿ ಸಿದ್ಧಾರ್ಥ ರಸ್ತೆ ಅಂತ ನೀವು ಮಾಡಿಕೊಡ್ಬೇಕು ಅಂತ ನಮ್ಮ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯಿಂದ ನಾವು ನಿಮಗೆ ಮನವಿ ಮಾಡ್ಕೊಳ್ತೀವಿ.